ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ, ಗುಪ್ತರು ಮತ್ತು ವರ್ಧನರು ಎಂಬಂತಹ ಚಾಪ್ಟರ್ನಿಂದ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಟಿಪ್ಪಣಿಯನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನಳಂದ ವಿಶ್ವವಿದ್ಯಾನಿಲಯವು ಗುಪ್ತರ ದೊರೆ ನರಸಿಂಹಗುಪ್ತನಿಂದ ಪ್ರಾರಂಭವಾಯಿತು. ಇದು ಹರ್ಷವರ್ಧನನ ಕಾಲದಲ್ಲಿ ವಿಶ್ವವಿಖ್ಯಾತಿಯನ್ನ ಪಡೆಯುತ್ತೆ. ಹರ್ಷವರ್ಧನನ ತಂಗಿಯಾದಂತಹ ರಾಜಶ್ರೀಯು ಇದರ ಉಪಕುಲಪತಿಯಾಗಿ ಸೇವೆಯನ್ನ ಸಲ್ಲಿಸ್ತಾಳೆ. ವಿಶ್ವವಿಖ್ಯಾತ ವಿದ್ವಾಂಸರು ಮತ್ತು ಶಿಕ್ಷಕರು ಇಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದರು. ನಳಂದ ವಿಶ್ವವಿದ್ಯಾನಿಲಯವು ಪ್ರಾಚೀನ ಭಾರತದ ಒಂದು ಪ್ರಖ್ಯಾತ ವಿಶ್ವವಿದ್ಯಾನಿಲಯವಾಗಿತ್ತು ಮಕ್ಕಳೇ. ಓಕೆ, ಸೊ ಇಲ್ಲಿ ಉತ್ತಮ ಕಟ್ಟಡ ಅಲ್ಲದೆ 10,000 ವಿದ್ಯಾರ್ಥಿಗಳು ಪಾಠವನ್ನ ಕಲಿಯುತ್ತಿದ್ದರು. ವಿದೇಶಿ ಪ್ರವಾಸಿಗ ಹ್ಯೂಯನ್ ಸಾಂಗ್ ಕೂಡ ಇಲ್ಲಿ ವಿದ್ಯಾರ್ಥಿಯಾಗಿದ್ದನು. ನಂತರ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದ ಬಗ್ಗೆ ಆತನ ಸಿಯುಕಿ ಎಂಬಂತಹ ಗ್ರಂಥದಿಂದ ನಮಗೆ ತಿಳಿದು ಬರುತ್ತದೆ. ಓಕೆನಾ? ಸೊ ಇದು ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾನಿಲಯ. ಇಲ್ಲಿನ ಮೆಟ್ಟಿಲುಗಳು, ಧ್ಯಾನದ ಕೊಠಡಿಗಳು, ಬೋಧನಾ ಕೊಠಡಿಗಳು ಹಾಗೂ ಇನ್ನಿತರ ಕಟ್ಟಡಗಳು ಇದರ ವೈಭವವನ್ನ ನಮಗೆ ಸಾರುತ್ತವೆ ಮಕ್ಕಳೇ. ಇಂತಹ ಒಂದು ವಿಶ್ವವಿದ್ಯಾನಿಲಯವು ಬೆಂಕಿ ಅಪಘಾತವೊಂದಕ್ಕೆ ಆಹುತಿಯಾಗಿ ಇಲ್ಲಿದ್ದ ಅನೇಕ ಕೃತಿಗಳು ನಶಿಸಿ ಹೋಗ್ತವೆ. ಓಕೆ, ಸೊ ಇದು ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಇರುವಂತಹ ಮಾಹಿತಿ. ಥ್ಯಾಂಕ್ ಯು.